ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ಈ ತಪ್ಪನ್ನು ಮಾಡಿದರೆ ಆ ದೇವರು ಕೂಡ ಕಾಪಾಡುವುದಿಲ್ಲ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿರುವ ಹಿರಿಯರು ಹೇಳುವುದು, ವಾರಕ್ಕೆ ಒಮ್ಮೆ ಆದರೂ ದೇವಸ್ಥಾನಕ್ಕೆ ಹೋಗುವುದರಿಂದ ದೇವರ ಆಶೀರ್ವಾದ ಸಿಗುತ್ತದೆ. ಆದರೆ ದೇವಸ್ಥಾನಕ್ಕೆ ಎಷ್ಟು ಭಕ್ತಿಯಿಂದ ಹೋಗುತ್ತೇವೆ? ದೇವಸ್ಥಾನದಿಂದ ಮನೆಗೆ ಬರುವಾಗ ಕೆಲವು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಆದರೆ ಕೆಲವು ಭಕ್ತರು ದೇವಸ್ಥಾನದಿಂದ ಮನೆಗೆ ಹಿಂದಿರುಗುವಾಗ ತಿಳಿಯದೆ ಕೆಲವು ತಪ್ಪುಗಳನ್ನು ಮಾಡುತ್ತಾರೆ. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಕೆಟ್ಟ ಘಟನೆಗಳು ಸಂಭವಿಸುತ್ತದೆ. ದೇವಸ್ಥಾನಕ್ಕೆ ಹೋದರೆ ಪುಣ್ಯ ಮಾತ್ರ ಸಿಗುವುದಿಲ್ಲ. ಹಾಗಾದರೆ ಇಲ್ಲಿ ನಾವು ದೇವಸ್ಥಾನದಿಂದ ಮನೆಗೆ ಹಿಂದಿರುಗುವಾಗ ಮಾಡಬಾರದ ತಪ್ಪುಗಳ ಬಗ್ಗೆ ತಿಳಿಯೋಣ ಬನ್ನಿ. ಹಾಗೆ ವಿಡಿಯೋ ನೋಡುವ ಮೊದಲು ಜೈ ಶ್ರೀರಾಮ್ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಸಣ್ಣ ಕಮೆಂಟ್ ಮಾಡಿ. ಅನೇಕರು ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದಲ್ಲಿರುವ ದೇವರ ಮೂರ್ತಿಯನ್ನು ಮುಟ್ಟಿ ನಮಸ್ಕರಿಸುತ್ತಾರೆ. ಆದರೆ ಎಂತಹ ಪರಿಸ್ಥಿತಿಯಲ್ಲೂ ದೇವರ ವಿಗ್ರಹ ಅಥವಾ ಮೂರ್ತಿಯನ್ನು ಮುಟ್ಟಿ ನಮಸ್ಕರಿಸಬಾರದು. ವಿಶೇಷವಾಗಿ ಮಹಿಳೆಯರು ಆಂಜನೇಯ ಸ್ವಾಮಿಯ ದೇಗುಲಕ್ಕೆ ಹೋದಾಗ ಸ್ವಾಮಿಯನ್ನು ಮುಟ್ಟಲೇಬಾರದು. ಏಕೆಂದರೆ ಆಂಜನೇಯ ಸ್ವಾಮಿ ಬ್ರಹ್ಮಚಾರಿ, ಆದ್ದರಿಂದ ಸ್ತ್ರೀಯರು ಮುಟ್ಟಬಾರದು ಎಂದು ವೇದ ವಿದ್ವಾಂಸರು ಹಾಗೂ ಹಿರಿಯರು ಹೇಳುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂತ್ರಗಳಿಂದ ಭದ್ರವಾಗಿರುವ ದೇವರ ವಿಗ್ರಹಗಳನ್ನು ಸ್ಪರ್ಶಿಸುವುದು ಅಶುದ್ಧವಾಗಬಹುದು ಎಂದು ಪಂಡಿತರು ಸೂಚಿಸುತ್ತಾರೆ. ಹಾಗಾಗಿ ದೇವಸ್ಥಾನಕ್ಕೆ ಹೋದಾಗ ಭಕ್ತಿಯಿಂದ ದೇವರಿಗೆ ನಮಸ್ಕರಿಸಿ ದೇವರ ಆಶೀರ್ವಾದ ಪಡೆಯಿರಿ. ಆದರೆ ದೇವರ ವಿಗ್ರಹಗಳನ್ನು ಮುಟ್ಟಬಾರದು. ಅದರಲ್ಲೂ ದೇವಸ್ಥಾನಕ್ಕೆ ಹೋಗುವವರು ಖಾಲಿ ಕೈಯಲ್ಲಿ ಹೋಗಬಾರದು. ದೇವರಿಗೆ ಕರ್ಪೂರ, ಹಣ್ಣು, ಕಾಯಿ ಏನನ್ನಾದರೂ ತೆಗೆದುಕೊಂಡು ಹೋಗಿ. ದೇವಸ್ಥಾನಕ್ಕೆ ಹೋಗುವಾಗ ತೆಂಗಿನಕಾಯಿ ಮತ್ತು ಹೂವುಗಳನ್ನು ತೆಗೆದುಕೊಂಡು ಹೋಗುವುದು ತುಂಬಾ ಒಳ್ಳೆಯದು. ಆದರೆ ದೇವಸ್ಥಾನವನ್ನು ತಲುಪಿದ ನಂತರ ಮೊದಲು ನಿಮ್ಮ ಕೈ ಮತ್ತು ಕಾಲುಗಳನ್ನು ತೊಳೆದು ದೇವಸ್ಥಾನವನ್ನು ಪ್ರವೇಶಿಸಿ ಮತ್ತು ಧ್ವಜಸ್ತಂಭದ ಸುತ್ತಲೂ 3 ಸುತ್ತುಗಳನ್ನು ಸುತ್ತಿ ಧ್ವಜಸ್ತಂಭದ ಬಳಿ ಹಳದಿ ಕುಂಕುಮವನ್ನು ಹಾಕಿ ತೆಂಗಿನಕಾಯಿಯನ್ನು ಹೊಡೆಯಿರಿ. ಆದರೆ ತೆಂಗಿನಕಾಯಿಯನ್ನು ಹೊಡೆದ ನಂತರ ಸಕ್ಕರೆ ತುಂಬಿದ ತೆಂಗಿನಕಾಯಿ ತುಂಬಾ ಒಳ್ಳೆಯದು. ಇದನ್ನು ಮಾಡುವವರಿಗೆ ಯಾವುದೇ ಕೋರಿಕೆಗಳು, ಹರಕೆಗಳು ಬಹುಬೇಗ ಈಡೇರುತ್ತದೆ ಎನ್ನುತ್ತಾರೆ ಆಧ್ಯಾತ್ಮಿಕ ಪಂಡಿತರು. ದೇವರನ್ನು ಭೇಟಿ ಮಾಡುವಾಗ ದೇವಾಲಯದ ಗಂಟೆಯನ್ನು ಬಾರಿಸಿ. ನಿಮ್ಮ ಬಲಗೈಯಿಂದ 3 ಬಾರಿ ಗಂಟೆಯನ್ನು ಬಾರಿಸುವುದರಿಂದ ಮನಸ್ಸಿಗೆ ಆನಂದ ಸಿಗುತ್ತದೆ. ಮನಸ್ಸಿನ ಶಾಂತಿ ಹಾಗೂ ಎಲ್ಲ ದೇವತೆಗಳ ಆವಾಹನೆ. ಅದರಲ್ಲೂ ಕೆಂಪು ಬಟ್ಟೆ ಧರಿಸಿ ದೇವಸ್ಥಾನಕ್ಕೆ ಹೋದರೆ ತುಂಬಾ ಒಳ್ಳೆಯದು. ನಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ದೇವಸ್ಥಾನದಲ್ಲಿ ದೇವರ ಮುಂದೆ ಕಣ್ಣೀರು ಹಾಕಬಾರದು. ಆದರೆ ಹೆಚ್ಚಿನ ಮನೆಗಳಲ್ಲಿ ಹಣದ ಸಮಸ್ಯೆ ಯಾವಾಗಲೂ ಇರುತ್ತದೆ. ಕೆಲವು ಮನೆಗಳಲ್ಲಿ ಅವರು ಎಷ್ಟು ಹಣ ಸಂಪಾದಿಸಿದರೂ ಮನೆಯಲ್ಲಿ ಹಣ ನಿಲ್ಲುವುದಿಲ್ಲ. ಅಂಥವರು ಗುರುವಾರ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ತೆಂಗಿನಕಾಯಿಯನ್ನು ಇಟ್ಟು ಅಲ್ಲಿ ವಿಭೂತಿಯನ್ನು ಧರಿಸಬೇಕು. ಆ ಗುಡಿಯ ಸುತ್ತಲೂ 3 ಪ್ರದಕ್ಷಿಣೆ ಹಾಕಿದರೆ ಮನೆಯಲ್ಲಿ ಹಣದ ಸಮಸ್ಯೆ ಇಲ್ಲದೆ ನಿಮ್ಮ ಮನೆಗೆ ಹಣ ಬರುತ್ತಲೇ ಇರುತ್ತದೆ. ಅನೇಕ ಜನರು ದೇವಸ್ಥಾನಕ್ಕೆ ಭೇಟಿ ನೀಡಿದ ನಂತರ ದೇವಸ್ಥಾನದಲ್ಲಿ ಕುಳಿತುಕೊಳ್ಳದೆ ಬರುತ್ತಾರೆ. ಆದರೆ ಅದನ್ನು ಮಾಡಬಾರದು. ಕನಿಷ್ಠ ದೇವಾಲಯದಲ್ಲಿ 2 ಅಥವಾ 3 ನಿಮಿಷಗಳ ಕಾಲ ಶಾಂತವಾಗಿ ಕುಳಿತು ಭಗವಂತನನ್ನು ಧ್ಯಾನಿಸಿ ಮನೆಗೆ ಬರಬೇಕು. ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ಅನೇಕ ಜನರು ಕೈ ಕಾಲು ತೊಳೆಯುತ್ತಾರೆ. ಆದರೆ ಇದು ತಪ್ಪು. ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಪಾದ ತೊಳೆಯಬಾರದು ಎಂದು ಹೇಳುತ್ತಾರೆ. 1 ನಿಮಿಷ ಮನೆಯಲ್ಲಿ ಕುಳಿತು ನಂತರ ಎಲ್ಲ ಕೋಣೆಗಳಿಗೆ ಹೋಗಬೇಕು. ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಸ್ನಾನ ಮಾಡಬೇಡಿ. ಏಕೆಂದರೆ ನಾವು ದೇವಸ್ಥಾನದಲ್ಲಿರುವಾಗ ನಮ್ಮ ಇಡೀ ದೇಹವು ದೈವಿಕ ಶಕ್ತಿಗಳಿಂದ ತುಂಬಿರುತ್ತದೆ. ಅಂದರೆ ಇಡೀ ದೇಹವು ಧನಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ. ಹಾಗಾಗಿ ಮನೆಗೆ ಬಂದ ತಕ್ಷಣ ಸ್ನಾನ ಮಾಡಿದರೆ ಈ ಧನಾತ್ಮಕ ಶಕ್ತಿಯು ಹೊರಟು ಹೋಗುತ್ತದೆ. ಶಿವನ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಮಾಡಿದರೆ ಚಂಡಿ ಪ್ರದಕ್ಷಿಣೆ ಮಾತ್ರ ಮಾಡಬೇಕು. ಶಿವನ ದೇವಸ್ಥಾನವನ್ನು ಪ್ರವೇಶಿಸಿದಾಗ ನಾವು ಮೊದಲು ನಂದಿಯ ದರ್ಶನವನ್ನು ಮಾಡಬೇಕು. ದೇವಸ್ಥಾನದಲ್ಲಿ ದರ್ಶನ ಪಡೆದ ನಂತರ
ನೇರವಾಗಿ ಮನೆಗೆ ಬರಬೇಕು. ಈ ರೀತಿ ದೇವಸ್ಥಾನದಿಂದ ಮನೆಗೆ ಬಂದರೆ ನಿಮ್ಮ ಮನೆಯೆಲ್ಲ ದೈವಿಕ ಶಕ್ತಿಯಿಂದ ತುಂಬಿರುತ್ತದೆ. ದೇವಸ್ಥಾನದಲ್ಲಿ ಕೊಡುವ ಪ್ರಸಾದವನ್ನು ಅನೇಕರು ಮನೆಗೆ ಹೋಗುವಾಗ ತಿನ್ನುತ್ತಾರೆ. ಆದರೆ ಹೀಗೆ ಮಾಡಬಾರದು. ದೇವಸ್ಥಾನದಲ್ಲಿ ನೀಡುವ ಪ್ರಸಾದವನ್ನು ದೇವಸ್ಥಾನದಲ್ಲಿ ಸೇವಿಸಬೇಕು ಎನ್ನುತ್ತಾರೆ ವೇದ ವಿದ್ವಾಂಸರು. ದೇವಾಲಯದಲ್ಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕಾದರೆ ಪುರೋಹಿತರು ನಿಮ್ಮ ತಲೆಯ ಮೇಲೆ 100 ಗೋಪುರವನ್ನು ಹಾಕುತ್ತಾರೆ. ಆಗ ನಿಮ್ಮ ಮನದಾಳದ ಆಶಯವನ್ನು ಹರಸಿಕೊಳ್ಳಿ. ಏಕೆಂದರೆ ವಿಷ್ಣುವಿನ ಪಾದಗಳು ಶತಗೋಪುರದ ಮೇಲಿವೆ. ಹಾಗಾಗಿ ಶತಗೋಪುರವನ್ನು ತಲೆಯ ಮೇಲೆ ಹಾಕಿಕೊಳ್ಳುವಾಗ ಏನಾದರೂ ಬೇಡಿಕೊಳ್ಳಿ. ನೀವು ಯೋಚಿಸುವ ಬಯಕೆ ನೆರವೇರಿ ದೇವರ ಪಾದಗಳಿಗೆ ಹೋಗುತ್ತದೆ. ಅಲ್ಲದೆ ಅನೇಕ ಜನರು ದೇವಸ್ಥಾನವನ್ನು ಸುತ್ತುತ್ತಾರೆ. ಕೆಲವರು 3 ಸುತ್ತುಗಳನ್ನು ಮಾಡುತ್ತಾರೆ ಮತ್ತು ಕೆಲವರು 5 ಅಥವಾ 11 ಸುತ್ತುಗಳನ್ನು ಮಾಡುತ್ತಾರೆ. ಇದನ್ನು ಯಾರು ಇಷ್ಟಪಡುತ್ತಾರೆ ಎಂದು ಅವರು ಸುತ್ತುಗಳನ್ನು ಮಾಡುತ್ತಾರೆ. ಆದರೆ ನೀವು ಹೋಗುವ ದೇವಸ್ಥಾನದ ಪ್ರಕಾರ ನೀವು ಎಷ್ಟು ಪ್ರದಕ್ಷಿಣೆಯನ್ನು ಮಾಡಬೇಕು, ದೇವಸ್ಥಾನದಲ್ಲಿ ಎಷ್ಟು ಪ್ರದಕ್ಷಿಣೆ ಹಾಕಿದರೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬುದನ್ನು ಈಗ ತಿಳಿಯೋಣ. ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಸಂಖ್ಯೆ 5. ಆದ್ದರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕನಿಷ್ಠ 5 ಪ್ರದಕ್ಷಿಣೆಗಳನ್ನು ಮಾಡಬೇಕು. ಹನುಮಾನ್ ದೇವಸ್ಥಾನಕ್ಕೆ ಹೋದಾಗ 5 ಪ್ರದಕ್ಷಿಣೆಯನ್ನು ಹಾಕಿದರೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ನೀವು ಯಾವುದೇ ಪರಿಹರಿಸಲಾಗದ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ 11 ವೀಳ್ಯದೆಲೆ ಮೇಲೆ ಶ್ರೀರಾಮ ಎಂದು ಬರೆದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಪಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಬಹುಬೇಗ ಬಗೆಹರಿಯುತ್ತದೆ. ಹಾಗೆಯೇ ಸಾಯಿಬಾಬಾ ದೇವಸ್ಥಾನದಲ್ಲಿ 5 ಅಥವಾ 9 ಪ್ರದಕ್ಷಿಣೆಯನ್ನು ಮಾಡಬೇಕು. ದೇವಸ್ಥಾನದಲ್ಲಿರುವ ವಿಭೂತಿಯನ್ನು ಹಣೆಯ ಮೇಲೆ ಧರಿಸಬೇಕು. ನಂತರ ಸಾಯಿಬಾಬಾ ದೇವರಿಗೆ ಇಷ್ಟವಾದ ಬಿಳಿ ಸಿಹಿಯನ್ನು ದೇವಸ್ಥಾನದಲ್ಲಿ ಮಕ್ಕಳಿಗೆ ಹಂಚಿದರೆ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ನೀವು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ನೀವು ಯಾವಾಗಲೂ ನಿಮ್ಮೊಂದಿಗೆ ತುಳಸಿಯನ್ನು ತೆಗೆದುಕೊಂಡು ಹೋಗಬೇಕು. ತುಳಸಿ ಮಾಲೆಯನ್ನು ದೇವರಿಗೆ ಅರ್ಪಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗಿಯೂ ಈಡೇರುತ್ತವೆ. ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಎಲೆಗಳೆಂದರೆ ತುಂಬ ಇಷ್ಟ. ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ 11 ಪ್ರದಕ್ಷಿಣೆ ಮಾಡಬೇಕು. ದೇವಾಲಯದಲ್ಲಿ ಪ್ರದಕ್ಷಿಣೆ ಮಾಡುವಾಗ ಓಂಕಾರ ನಾಮವನ್ನು ಜಪಿಸುತ್ತಾ ಪ್ರದಕ್ಷಿಣೆ ಮಾಡಬೇಕು. ಹೀಗೆ ಮಾಡುವುದರಿಂದ ನಮ್ಮ ಇಷ್ಟಾರ್ಥಗಳು ಖಂಡಿತವಾಗಿಯೂ ಈಡೇರುತ್ತವೆ ಎನ್ನುತ್ತಾರೆ. ಕೆಲವರು ಎಷ್ಟೇ ಪ್ರಯತ್ನಿಸಿದರೂ ಮದುವೆಯಾಗುವುದಿಲ್ಲ, ಮದುವೆ ಕೆಡುತ್ತದೆ. ಅಂಥವರು ಶುಕ್ರವಾರದಂದು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಬೆಲ್ಲದ ಮೇಲೆ ತುಪ್ಪ ಸವರಿದ ಬತ್ತಿಗೆ ಹಿಟ್ಟು ದೀಪ ಹಚ್ಚಬೇಕು. ಅಮ್ಮನವರಿಗೆ ಇಷ್ಟವಾದ ಬೆಲ್ಲದ ಅನ್ನ, ಪಂಚಾಮೃತ ಇಲ್ಲವೇ ಪುಳಿಯೋಗರೆ ನೈವೇದ್ಯ ಮಾಡಬೇಕು. ಅಮ್ಮನವರ ದೇವಸ್ಥಾನಕ್ಕೆ ಹೋಗುವಾಗ 3 ಪ್ರದಕ್ಷಿಣೆ ಹಾಕಬೇಕು. ಹಾಗೆಯೇ ದೇವಿಗೆ ಪ್ರಿಯವಾದ ತಾವರೆ ಹೂವು, ಮಂದಾರ ಹೂವಿನ ಮಾಲೆಗಳನ್ನು ಕಟ್ಟಿ ದೇವಿಗೆ ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ದೇವಿಯ ಕೃಪೆಯಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುವುದು ಖಚಿತ ಎನ್ನುತ್ತಾರೆ ವೇದ ವಿದ್ವಾಂಸರು, ವೈದಿಕ ಪಂಡಿತರು. ಅಮ್ಮನವರ ದರ್ಶನವಾದ ನಂತರ ಕನಿಷ್ಠ 2 ಅಥವಾ 3 ನಿಮಿಷಗಳ ಕಾಲ ದೇವಸ್ಥಾನದಲ್ಲಿ ಕುಳಿತು ಓಂ ಶ್ರೀ ಮಾತೆ ನಮಃ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪಿಸಿ. ಹೀಗೆ ಮಾಡಿದರೆ ತುಂಬ ಒಳ್ಳೆಯದು. ಅಲ್ಲದೆ ಗಣೇಶನ ದೇವಸ್ಥಾನಕ್ಕೆ ಹೋಗುವಾಗ 3 ಅಥವಾ 21 ಪ್ರದಕ್ಷಿಣೆ ಮಾಡುವುದು ಕೂಡ ತುಂಬ ಒಳ್ಳೆಯದು. ನಿಮ್ಮ ಮನಸ್ಸಿನಲ್ಲಿರುವ ಆಸೆಗಳು ಶೀಘ್ರದಲ್ಲೇ ಈಡೇರುತ್ತವೆ. ನಂತರ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ಭೇಟಿ ಮಾಡಬೇಕು. ದೇವಸ್ಥಾನದ ಮುಂದೆ ನಿಂತು ದರ್ಶನ ಮಾಡಬಾರದು. ದೇವಾಲಯದಲ್ಲಿ ದರ್ಶನ ಮಾಡುವಾಗ ವಿಗ್ರಹದ ಬಲ ಅಥವಾ ಎಡಭಾಗದಲ್ಲಿ ನಿಂತುಕೊಳ್ಳಿ. ಗಣೇಶನಿಗೆ ಇಷ್ಟವಾದ 21 ಗರಿಕೆಗಳನ್ನು ಇಟ್ಟು ಪ್ರಾರ್ಥಿಸಿ. ನಂತರ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಭಗವಂತನನ್ನು ನೋಡಿ ಮತ್ತು ಅವರು ನಿಮಗೆ ಮಾಡಿದ ಒಳ್ಳೆಯದಕ್ಕಾಗಿ ಧನ್ಯವಾದಗಳನ್ನು ಹೇಳಿ. ದೇವರ ದರ್ಶನ ಮಾಡುವಾಗ ಯಾವುದೇ ಆಲೋಚನೆಗಳು ಮನಸ್ಸಿನಲ್ಲಿ ಬರಬಾರದು. ಮನಸ್ಸನ್ನು ಭಗವಂತನಲ್ಲಿ ಸ್ಥಿರಪಡಿಸಬೇಕು. ಇದನ್ನು ಮಾಡುವುದರಿಂದ
ನಿಮ್ಮ ಕಾರ್ಯವನ್ನು ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಅಲ್ಲದೆ ಆ ವಿಘ್ನೇಶ್ವರ ಸ್ವಾಮಿ ಕೃಪೆಯಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತದೆ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ಹಿಂದಿರುಗುವಾಗ ದೇವಸ್ಥಾನದ ಆವರಣದಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ. ಆ ಸಮಯದಲ್ಲಿ ಪರಮಾತ್ಮನ ದರ್ಶನ ಮಾಡಬೇಕು. ದೇವಸ್ಥಾನದಲ್ಲಿ ಪಾಸಿಟಿವ್ ಎನರ್ಜಿ ಇದೆ. ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕುಳಿತರೆ ದೇಹಕ್ಕೆ ಶಕ್ತಿ ಒದಗುತ್ತದೆ, ಮನಸ್ಸು ಪ್ರಶಾಂತವಾಗುತ್ತದೆ ಎನ್ನುತ್ತಾರೆ ಪಂಡಿತರು. ಹಾಗೆಯೇ ದೇವಸ್ಥಾನದಿಂದ ಮನೆಗೆ ಹಿಂದಿರುಗುವಾಗ ಬೇರೆಯವರ ಮನೆಗೆ ಹೋಗಲೇಬಾರದು. ನಡುವೆ ಯಾವುದೇ ಕೆಲಸಕ್ಕೆ ನಿಲ್ಲಬೇಡಿ. ನೇರವಾಗಿ ಮನೆಗೆ ಹೋಗಲು ಸಲಹೆ ನೀಡುತ್ತಾರೆ ಪಂಡಿತರು. ದೇವಾಲಯದ ಧನಾತ್ಮಕ ಶಕ್ತಿಯು ನೇರವಾಗಿ ನಿಮ್ಮ ಮನೆಗೆ ಪ್ರವೇಶಿಸುತ್ತದೆ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.